ಮಾಡಿ ಉತ್ತರ ಸರಿ ಇದೆ. ಅದ್ಭುತವಾದ ಉತ್ತರ, ಅದ್ಭುತವಾದ ಉತ್ತರ. ನಿನ್ನ ಮುಂದಿನ ಪ್ರಶ್ನೆ ಹೀಗಿದೆ ಲಕ್ಷ್ಮೀ, ನೋಡು. ಭಗತ್ ಸಿಂಗ್ ಅವರ ಪ್ರಮುಖವಾದಂತಹ ಘೋಷಣೆ 1, ಸ್ವಾತಂತ್ರ್ಯ ಪಡೆಯುವುದೇ ನಮ್ಮ ಉದ್ದೇಶ. ನಂಬರ್ 2, ಇನ್ಕ್ಲಾಬ್ ಜಿಂದಾಬಾದ್. ಆಯ್ಕೆ ಸಂಖ್ಯೆ 3, ಜೈ ಹಿಂದ್. ಆಯ್ಕೆ ಸಂಖ್ಯೆ 4, ಮಾಡುವಿಲ್ಲವೇ ಮಡಿ. ನಿನ್ನ ಸಮಯ ಈಗ. ಗುರುಗಳ ಅವಳ ಆಯ್ಕೆ 2 ಅಂತ ಹೇಳ್ತಿದ್ದಾಳ, ನಾನು ಲಾಕ್ ಮಾಡಿ. ಅಮ್ಮ ಇನ್ನ ಟೈಮ್ ಐತೆ, ನೋಡ್ಬೋದು. ನೀವು ಬೆಸ್ಟ್ ಇದ್ರೆ ಓಕೆ ಸರ್, ನನ್ನ ಉತ್ತರ 100 ರೂಪಾಯಿ ಮತ್ತೆ ನನ್ನ ಮಾತನ್ನ ಮಾಡಿ, ನಾನು ಸುಳ್ಳು ಹೇಳ್ತಿರ್ತೀನಿ. ಟೈಮ್ ಹೋಗ್ತದೆ. ಅದೇ ಗುರುಗಳ ಲಾಕ್. ಆಯ್ಕೆ ಸಂಖ್ಯೆ 2 ಸರಿಯಾದ ಉತ್ತರ. ಅದ್ಭುತವಾದ ಸರಿಯಾದ ಉತ್ತರ. ಲಕ್ಷ್ಮಿ 5 ಕೂಡ ಉತ್ತರವನ್ನು ಕೊಟ್ಟಿದ್ದಾಳ. ಲಕ್ಷ್ಮಿ, ನಿನ್ನ 6ನೇ ಪ್ರಶ್ನೆ ಪರದೆ ಮೇಲೆ ಹೀಗಿದೆ, ನೋಡಮ್ಮ. ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನ ಯಾವಾಗ ಪ್ರಕಟಿಸಲಾಯಿತು? ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನ ಯಾವಾಗ ಪ್ರಕಟಿಸಲಾಯಿತು? ಆಯ್ಕೆ 1, 15/8/1960. ಆಯ್ಕೆ 2, 15/9/1960. ಆಯ್ಕೆ 3, 15/9/1950. ಆಯ್ಕೆ 4, 20/9/1950. ಸ್ವಲ್ಪ ಲಕ್ಷ ಕೊಡೋಣ. ನಿನ್ನ ಸಮಯ ಈಗ ಪ್ರಾರಂಭ. ವಿಚಾರ ಮಾಡು. ಗುರುಗಳೇ ನೋಡಮ್ಮ, ಏನೋ ಟೈಮ್ ಇದೆ. ಆಯ್ಕೆ 2 ಗುರುಗಳೇ. ಆಯ್ಕೆ ಸಂಖ್ಯೆ 2 ಗುರುಗಳೇ. ಸರಿಯಾದ ಉತ್ತರ, ಅದ್ಭುತವಾದಂತ ಉತ್ತರ. 6 ಉತ್ತರವನ್ನು ಕೊಟ್ಟು ಒಟ್ಟು ದುಡ್ಡು 160 ರೂಪಾಯಿಯನ್ನ ದುಡ್ದಿದ್ದಾಳ. ಅವಿ ತನ್ನ ಜ್ಞಾನದಿಂದ ಒಂದು ಜೋರಾದ ಚಪ್ಪಾಳೆಯನ್ನ ಹಾಕಬೇಕಾಗಿದೆ. ತನ್ನ ಜ್ಞಾನದಿಂದ ದುಡ್ಡನ್ನ ಪಡೆದು ಇನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಸುತ್ತವಿ ತಟ್ ಅಂತ ಹೇಳಿ, ತಟ್ ಅಂತ ಹೇಳಿ. ಆ ತಂದೆ ಕೊರಗಜ್ಜ ಒಳ್ಳೇದ್ ಮಾಡಿದ್ವಿ ನಿನ್ಗೆ. ತಟ್ ಅಂತ ಹೇಳಿದಲ್ಲಿ ಕೂಡ ಉತ್ತರ ಕೊಡ್ಲಿ ಅಂತ ಆಶಿಸುತ್ತಾ ನಿನ್ನ ತಟ್ ಅಂತ ಹೇಳಿ ಮೊದಲೇ ಪ್ರಶ್ನೆ ಪರದೆ ಮೇಲೆ ಹೀಗಿದೆ. ಪ್ರಶ್ನೆ ಹೀಗಿದೆ, ವ್ಯಾಕರಣ ಓದ್ಕೊಂಡಿದ್ದೀವಿ. ನಡುರಾತ್ರಿ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ನಿನ್ನ ಸಮಯ ಪ್ರಾರಂಭಕ್ಕೆ 1 ಸೆಕೆಂಡ್ ಮಾತ್ರ. ಇನ್ನೊಂದು ನೋಡು, ವಿಚಾರ ಮಾಡು. ಟೈಮ್ ಔಟ್. ಗುರುಗಳೇ, ಆಕೆ ತತ್ಪುರುಷ ಅಂತ ಹೇಳ್ತಿದ್ದಾಳ, ಲಾಕ್ ಮಾಡಿ. ತಪ್ಪು ಉತ್ತರ. ಸರಿಯಾದ ಉತ್ತರ ಅಂಶಿ ಸಮಾಸ. ಒಂದು ಭಾಗದಲ್ಲಿ ಇನ್ನೊಂದು ಭಾಗ ಹೇಳ್ತಿದ್ವಿ ಅನ್ನೋದು ಅಂಶಿ ಸಮಾಸ. ರಾತ್ರಿ, ನಡುರಾತ್ರಿ ಅಂತ ಹೇಳ್ತೇವೆ. ಈಗ ಒಂದು ಭಾಗದಾಗ ಇನ್ನೊಂದು ಭಾಗ. ಈ ಉತ್ತರವನ್ನು ತಪ್ಪು ಕೊಟ್ಟಿದ್ದೇಮ್ಮ, ಆದ್ರೂ ಇರ್ಲಿ. ಮುಂದಿನ ಒಂದು ತಟ್ ಅಂತ ಹೇಳಿ 2ನೇ ಪ್ರಶ್ನೆ ಇದೆ, ಅದನ್ನಾದ್ರೂ ನೋಡೋಣ. ಸರಿ ಗುರುಗಳೇ, 2ನೇ ಪ್ರಶ್ನೆ ಬರದೇ ಮೇಲೆ. ಯುದ್ಧ ಪಾಠಕ್ಕೆ ಸಂಬಂಧಪಟ್ಟಿದ್ದು ರಾಹಿಲ್ ಅನ್ನು ಯಾರು? ರಾಹಿಲ್ ಅನ್ನು ಯಾರು? ಒಬ್ಬರು ಡಾಕ್ಟರ್ ಅಥವಾ ವೈದ್ಯ ಸೈನಿಕ ಅಂತ ನಡೀತೈತೆ. ಸರಿಯಾದ ಉತ್ತರ. ಸರಿಯಾದ ಉತ್ತರ. ನಾನು ಅಡ್ವಾನ್ಸ್ ನಾನು ಹೇಳಿದ್ದೆ. ಸರಿಯಾದ ಉತ್ತರ. ಜೋರದ ಚಪ್ಪಾಳೆ. ಕೊನೆಯ ಪ್ರಶ್ನೆಗೆ ಉತ್ತರವನ್ನು ನೀಡಿ ಒಟ್ಟಾರೆ ಅದ್ಭುತವಾದಂತಹ ಉತ್ತರವನ್ನು ಕೊಟ್ಟಿದ್ದೇಮ್ಮ. ನಿನಗೆ ಧನ್ಯವಾದಗಳು. ಓಕೆ, ಧನ್ಯವಾದಗಳು.